ಇನ್ನೆರಡು CD ಬಾಂಬ್ ಇದೆ ಅಂತ ಚೆಲುವರಾಜು ಹೇಳಿದರೆ ಈ ಹೋರಾಟವನ್ನು ರಾಷ್ಟ್ರಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಕಾಂಗ್ರೆಸ್ ಪ್ಲ್ಯಾನ್ ಮಾಡಿದೆ. ಯಾಕಿರಬಹುದು ಎಲ್ಲದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ರಿಪೋರ್ಟ್ ನೋಡಿ. ಮುನಿರತ್ನ ಇನ್ನೂ 2 ಆಡಿಯೋ ಇವೆ. ನಾಳೆವರೆಗೂ ಕಾಯಿರಿ ಎಂದ ಚೆಲುವರಾಜು. ರಾಜ್ಯದಲ್ಲಿ ರಾಜಕಾರಣಿಗಳ ಬಂಧನದ ಕಾಮಗಾರಿ ಸಮರೋಪಾದಿಯಿಂದ ಸಾಗ್ತಾ ಇದೆ. ಮೊದಲು HD ರೇವಣ್ಣ, ಆಮೇಲೆ ಪ್ರಜ್ವಲ್ ರೇವಣ್ಣ, ಆನಂತರ ಸೂರಜ್ ರೇವಣ್ಣ, ಬಳಿಕ B ನಾಗೇಂದ್ರ, ಬಳಿಕ ಬಿಜೆಪಿ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಇದೀಗ ದೂರುದಾರ ಚೆಲುವರಾಜು ಸಿಡಿದೆದ್ದಿದ್ದು ಇನ್ನೆರಡು ಆಡಿಯೋ ಬಿಡುಗಡೆ ಮಾಡೋದಾಗಿ ಅಬ್ಬರಿಸಿದ್ದಾರೆ. ಇನ್ನೆರಡು ಇದೆ. ಇವಾಗ ಇನ್ವೆಸ್ಟಿಗೇಷನ್ ಇರೋ ದೇಶ ನಾನು ಕೊಡಲ್ಲ. ನಾಳೆ ಬೆಳಿಗ್ಗೆ ನಿಮ್ಮ ಮಾಧ್ಯಮ ಮಿತ್ರರನ್ನೆಲ್ಲ ಕರೆದ್ಬಿಟ್ಟು ಇನ್ವೆಸ್ಟಿಗೇಷನ್ ಆಗಿದ ತಕ್ಷಣ ನಾನೇ ಕರೆದ್ಬಿಟ್ಟು ಎಲ್ರಿಗೂ ಒಂದೊಂದು CD ಕೊಡ್ತೀನಿ. ಇನ್ನೂ 2 ಇದೆ. ಪೇಷಂಟ್ದು ಒಂದು ಇದಿದೆ. ಆಮೇಲೆ ಆ ವಸಂತ್ ಕುಮಾರು ಕರ್ಕೊಂಡೋದ್ರಲ್ಲ, ಯಾರೊಬ್ರು ವಸಂತ್ ಕುಮಾರು, ಇದು ಆಡಿಯೋ ಇದು ಹನುಮಂತರಾಯಪ್ಪರದು, ಅದೆಲ್ಲ ದಿಟ್ಟನೇ. ಅವ್ರು ಮಾತಾಡಿರೋ ದಿಟ್ಟನೇ. ನಾನು MLA ಹೊಗಳದೇ ಕೆಲಸ ಮಾಡಬೇಕು. MLA ಹೊಗಳಿಲ್ಲ ಅಂದರೆ ನಾನು ಕೆಲಸ ಮಾಡೋಕ್ಕೆ ಹೇಳ್ಬಿಡ್ತಾರೆ. ಹೌದಪ್ಪ ನೀನೊಂದು ಒಳ್ಳೆಯವನು ಅಂತಲೇ ನಾನು ಹೇಳಬೇಕು. ಅದು ನನ್ನದೇ ವಾಯ್ಸು. ನಾನು ಅವ್ರ ಥರ ಸುಳ್ಳು ಪಳ್ಳು ಹೇಳಲ್ಲ. ಅವರು ಗಲಾಟಿನ ಸೃಷ್ಟಿ ಮಾಡಿಸ್ಬಿಟ್ಟು ಆ ವಿಚಾರನ ವೇಲು ನಾಯಕರು BBMP ಕಾರ್ಪೊರೇಟರ್ ಇದ್ರೆ ಅವ್ರ ಮೇಲೆ ಹಾಕಿ ಹನುಮಂತರಾಯಪ್ಪನ ಮೇಲೆ ಹಾಕಿ ಡೈವರ್ಟ್ ಮಾಡೋಕ್ಕೆ ಈ ಕೆಲಸನ ಕುತಂತ್ರ ಮಾಡಿದ್ರು. ಆಮೇಲೆ ಮಾರನೇ ಬೆಳಿಗ್ಗೆ ನಾನು ಕರ್ಕೊಂಡೋಗ್ಬಿಟ್ಟು ನೀನು ನ್ಯಾಯ ಕೊಡಿಸ್ತೀನಿ ಬಾ ಅಂತ ಅಂದ್ಬಿಟ್ಟು ದುಡ್ಡನ್ನು ಡಿಮ್ಯಾಂಡ್ ಮಾಡಿದ್ರು. ನೀನು ದುಡ್ಡು ಕೊಟ್ಟರೆ ನಿನಗೆ ನ್ಯಾಯ ಕೊಡಿಸ್ತೀನಿ ಅಂತ. ದಿಢೀರ್ ಅಖಾಡಕ್ಕೆ ಎಂಟ್ರಿ ಕೊಟ್ಟ ಹೆಬ್ಬಾಳ್ಕರ್. ಬಿಬಿಎಂಪಿ ಗುತ್ತಿಗೆದಾರರಾದ ಚೆಲುವರಾಜು ಮನೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ದಾರೆ. ಮುನಿರತ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇಂಥ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ. ಮುನಿರತ್ನ ಅವರು ಈ ರೀತಿ ಇದ್ದಾರಂತೆ ಸುಮಾರು ಜನರ ಹತ್ರ ನಾವೆಲ್ಲ ಕೇಳಿದ್ವಿ. ಬಟ್ ಅವ್ರು ಮಾತಾಡಿದ್ದು ಹೊರಗೆ ಬಿದ್ದಾಗ ನಮಗೂ ಅದು ನಿಜ ಅಂತ ಈಗೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. ಒಬ್ಬ ಮಾಜಿ ಮಂತ್ರಿಗಳು ಜಾತಿ ಹಿಡಿದು ಬೈಯೋದಾಗಲಿ, ಒಬ್ಬ ಮಹಿಳೆಯ ಬಗ್ಗೆ, ಮಗುವಿನ ಬಗ್ಗೆ ಅಂತ ಪಾಪ ತಂದೆ ತುಂಬಾ ಬೇಜಾರು ಮಾಡಿಕೊಂಡ್ರು. ಅವರು ಹೆದರಿದ್ದಾರೆ. ಮುನಿರತ್ನ ವಿರುದ್ಧ ಸಿಡಿದೆದ್ದ ಒಕ್ಕಲಿಗರು. ತಮ್ಮ ಸಮುದಾಯವನ್ನು ಟೀಕಿಸಿದ್ದಾರೆ ಅನ್ನೋ ಕಾರಣಕ್ಕೆ ಒಕ್ಕಲಿಗರು ಸಿಡಿದೆದ್ದಿದ್ದಾರೆ. ಸಚಿವರು, ಶಾಸಕರು CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ದೂರು ನೀಡಿದ್ದಾರೆ. ನಾನೇ ಮಾತಾಡಿರೋದು, ನಂದೇ ವಾಯ್ಸು. ಬೇರೆಯವ್ರ ಥರ ನಂದಲ್ಲ ಮಾತಾಡ್ಬಿಟ್ಟು ನಂದಲ್ಲ ಅಂತ ಹೇಳಲ್ಲ. ನಾನೇ ಮಾತಾಡಿರೋದು. ಚೆಲುವರಾಜು ನಮ್ಮ ಸಮಾಜಕ್ಕೆ ಸೇರಿದವನು, ಒಕ್ಕಲಿಗ ಸಮಾಜಕ್ಕೆ ಸೇರಿದವನು, ನಮ್ಮ ತಾಲೂಕಿನವನು. ಅವನಿಗೆ ಸಮಸ್ಯೆ ಆಯಿತು ಅಂತ ಬಂದಾಗ ಅವನಿಗೆ ಸಹಾಯಕ್ಕೆ ನಿಂತಿದ್ದೆ. ಮುನಿರತ್ನಮ್ಮ ಅವರು ಹೀಯಾಳಿಸಿದರೆ ನಾವು ಯಾವುದೇ ಕಾರಣಕ್ಕೂ ಶ್ರಮಿಸುವ ಪ್ರಶ್ನೆನೇ ಇಲ್ಲ. ಆದರೆ ನ್ಯಾಯದ ಪ್ರಕಾರ ಅವ್ರಿಗೇನು ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕಾಯಿತು. ಅದನ್ನು ಬಿಟ್ಟು ದ್ವೇಷದ ರಾಜಕಾರಣ ಮಾಡಿದರೆ ಅದಕ್ಕೋಸ್ಕರ ನಾವು ವಿರೋಧವನ್ನು ವ್ಯಕ್ತ ಮಾಡಿದ್ದಾರೆ ಅಷ್ಟೇ. ಒಕ್ಕಲಿಗರ ಹೆಣ್ಮಕ್ಳಿಗೆ ಅದೇನೋ ಹೇಳಿದಾರಲ್ಲ, ನಾವು ಅದನ್ನು ಹೇಳಲ್ಲ ಮಲಗಿಸು ಅಂತ. ಹಂಗಾರೆ ಏನು ಅರ್ಥ ಅದು? ಹಂಗಾರೆ CT ರವಿ, ಅಶೋಕ್ ಇವರೆಲ್ಲ ಸೇರಿಸಿ ಕಳ್ಸಕ್ಕೆ ರೆಡಿ ಇದ್ದಾರಾ? ಏನು ಅರ್ಥ ಅದು? ಬೇರೆಯವರಾದರೆ ಏನು ಬೇಕಾದ್ರೂ ಮಾತಾಡ್ತಾರೆ. ಕುಮಾರಸ್ವಾಮಿನೋ, ಅಶೋಕ್, CT ರವಿ ಮಾತನಾಡೋದು ನೋಡಿಬಿಟ್ರೆ ವೀರಾವೇಶದಿಂದ ಮಾತಾಡ್ತಾನೆ. ಸ್ವಲ್ಪ ಕಲ್ಚರ್ ಇರಬೇಕು. ಚಿಕ್ಕಮಗಳೂರವ್ರು ಕಲ್ಚರ್ ಇದೆ ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ ಚಿಕ್ಕಮಗಳೂರು ಕಂಡ್ರೆ ಗೌರವ ವ್ಯಕ್ತಪಡಿಸ್ತೀವಿ. ಇವನೇನು ನಿಜವಾದ ಚಿಕ್ಕಮಗಳೂರ, ಎಲ್ಲಿಂದ ಬಂದವನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಪೊಲೀಸರು ನಿನ್ನೆ ಮುನಿರತ್ನ ಧ್ವನಿಯನ್ನ FSLಗೆ ಕಳುಹಿಸಿದ್ರು. ಈ ವರದಿ ಇಂದು ಪೊಲೀಸರ ಕೈ ಸೇರಲಿದ್ದು ನಾಳೆ ಕೋರ್ಟ್ಗೆ ನೀಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆ 3 ಜನ ಮಾತಾಡ್ತಾ ಇದ್ರು. ಒಂದು ಹನುಮಂತರಾಯಪ್ಪ, ಮತ್ತೊಂದು ಅಶೋಕ್, ಮತ್ತೊಂದು ಚೆಲುವರಾಯಸ್ವಾಮಿ. ಅವ್ರಿಗೂ ನನ್ನದೊಂದು ಪ್ರಶ್ನೆ ಇದೆ. ಹನುಮಂತರಾಯಪ್ಪ ಹೇಳಿದರು ನಮ್ಮ ಸಮಾಜಕ್ಕೆ ಸೇರಿದವನು ಅಂತ ಎಲ್ಲವೂ ಕೂಡ. ಈ ದಲಿತ ಸಮುದಾಯ ಎಲ್ಲೋಯ್ತು? ದಲಿತ ಸಮಾಜ ಇಲ್ವಾ? ನಾನು ಮೊನ್ನೆ 36 ಜನ ದಲಿತ ಶಾಸಕರಿದ್ದಾರೆ ಅಂತ ಒಂದು ಲಿಸ್ಟ್ ಕೊಟ್ಟಿದ್ದೆ. 36, 24 BJPಯಲ್ಲಿ, 10 ಕಾಂಗ್ರೆಸ್ನಲ್ಲಿ, 1-2 JDSನಲ್ಲಿ. ಯಾಕೆ ಒಕ್ಕಲಿಗರು ಮಾತ್ರ ಕೇಳಬೇಕಾ? ದೂರು ಕೊಡಬೇಕಾ CMಗೆ? ದಲಿತ ನಾಯಕರಲ್ಲಿ ಅಟ್ರಾಸಿಟಿ ಕೇಸ್ ಅಲ್ವಾ? ಯಾಕೆ? ನಂಬರ್ 1. ಎರಡನೇದು ಅಶೋಕ್ ಹೇಳ್ತಾ ಇದ್ರು ಇಷ್ಟು ಬೇಗ ಯಾಕೆ ಅಂತೇಳಿ. ಇಷ್ಟು ಬೇಗ ಯಾಕೆ ಇವ್ರ ಮೇಲೆ ಆರೋಪ ಅಥವಾ ಅವರನ್ನು ಬಂಧನ ಮಾಡಿದ್ವಿ? ಎಗ್ರಿ.
ಮತ್ತು ಮೂಡ ಹಗರಣದಲ್ಲಿ CM ರಾಜೀನಾಮೆ ಕೊಡಲಿ ಅಂತ ಹೇಳ್ತಾ ಇದ್ದೀರಿ. ಅದು ಯಾಕೆ ಇಷ್ಟು ಬೇಗ? ನೋಡಿ ರಾಜಕೀಯಗಳು ಹೆಂಗೆ ಚೇಂಜ್ ಆಗುತ್ತೆ ಅಂತ. ಇನ್ನು ಚಲುವರಾಯಸ್ವಾಮಿ, CT ರವಿ ಅವರ ಬಗ್ಗೆ ಎಲ್ಲಿಂದ ಬಂದ CT ರವಿ? ಇಷ್ಟು ಆಕ್ರೋಶ, ನಾಗಮಂಗಲದಲ್ಲಿ ಬೆಂಕಿ ಬಿದ್ದಿದೆ, ಅದರ ಬಗ್ಗೆ ಇಲ್ಲ. ಅರ್ಥ ಆಯ್ತಾ ರಾಜಕೀಯ ಅಂತಂದ್ರೆ ಏನು ಅಂತ? ಆಟ ತಿರುಗಿಸ್ಬೇಕಷ್ಟೇ, ನಿಮ್ಮನ್ನು ಮಂಗ ಮಾಡಬೇಕು. ಮಂಗ ಆಗುವಷ್ಟು ಜನಗಳಿಲ್ಲ ನಮ್ಮಲ್ಲಿ, ಆಯಿತಾ? ಎನಿಹೌ, ಯಾರೀ ಮುನಿರತ್ನ? ಮುನಿರತ್ನ ಅಲ್ಲಿ ಮಾತಾಡಿರುವಂಥ ರೀತಿ ಇದೆಯಲ್ಲ, ಒಂದು ವೇಳೆ ಮುನಿರತ್ನ ಧ್ವನಿ ಆಗಿದ್ದರೆ ಕ್ಷಮಿಸಲಾರದ ತಪ್ಪದು. ಓಕೆ, ಮುನಿರತ್ನ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇಡ್ಲಿ ಮಾಡ್ತಾಯಿದ್ರು ಮುನಿರತ್ನ ಬದುಕು ಒಂದು ರೀತಿಯಲ್ಲಿ ಸಿನಿಮಾ ಸ್ಟೋರಿನೇ. ಸಣ್ಣ ವಯಸ್ಸಿನಲ್ಲಿ ಸಣ್ಣವರಿದ್ದಾಗ ಸಣ್ಣ ಗುತ್ತಿಗೆದಾರರಾಗಿದ್ದರು ಇವರ ತಂದೆ ಸುಬ್ರಹ್ಮಣ್ಯ ನಾಯ್ಡು. ಸಣ್ಣ ಗುತ್ತಿಗೆದಾರ, ಸಾಕಷ್ಟು ನಷ್ಟವನ್ನು ಅನುಭವಿಸುತ್ತಾರೆ ಸುಬ್ರಹ್ಮಣ್ಯ ನಾಯ್ಡು. 14ನೇ ವಯಸ್ಸಿದ್ದಾಗ ಸುಬ್ರಹ್ಮಣ್ಯ ನಾಯ್ಡು ತೀರ್ಕೊಂಡ್ಬಿಡ್ತಾರೆ. ಇವರೊಂಥರ ಬೀದಿಗೆ ಬಂದುಬಿಡ್ತಾರೆ. ಬಾಲ್ಯದಲ್ಲಿ ಒಂದೊಂದು ರೂಪಾಯಿ ಕೂಡ ಕಷ್ಟಪಡಬೇಕಾಗತ್ತೆ ಮುನಿರತ್ನ. ಅದು 70ರ ದಶಕವಂತೆ. ಬೆಂಗಳೂರಿನ ಕೋದಂಡರಾಂಪುರ ಅಲ್ಲಿ ಶಾಸಕ ಮುನಿರತ್ನ ಅವರ ತಾಯಿ ಚಂಗಮ್ಮ ಅಂತಿದ್ರು. ಚಂಗಮ್ಮ ಇಡ್ಲಿ ಮಾಡಿಕೊಟ್ರೆ ಮುನಿರತ್ನ ಅವರು ಫುಟ್ಪಾತ್ನಲ್ಲಿ ಇಡ್ಲಿ ಮಾಡ್ತಾ ಇದ್ರಂತೆ. ಅಪ್ಪನನ್ನು ಕಳ್ಕೊಂಡ್ರೂ ಕೂಡ ಹಣ ಮಾಡೋದ್ರಲ್ಲಿ ಮಾತ್ರ ಭಯಂಕರ ಜಿದ್ದು ಇವರಿಗೆ. ಮೊದಲಿಗೆ ಇವ್ರು ಏನು ಮಾಡ್ತಾರೆ ಗೊತ್ತಾ? ಇಡ್ಲಿ ಮಾಡಿದ್ರು, ಆಮೇಲೆ ಏನಂತಾರೆ ಇದು ಏನು ತಾಟ್ನಿಂಗ್ ಗೊತ್ತಾ? ಈಚಲಲ್ಲ, 3 ಕಣ್ಣಿಂದ ಬರುತ್ತಲ್ಲ, ಮಂಗಳೂರು ಭಾಗದಲ್ಲಿ ಈರೋಳು ಅಂತಾರೆ. ತಾಟ್ನಿಂಗ್ ಅದು ಮಾಡ್ತಾಯಿದ್ರು. ಆ ನಂತರ ಇಲ್ಲಿ ಸದಾಶಿವನಗರದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಕೆಲಸಕ್ಕೆ ಸೇರ್ಕೋತಾರೆ. ಅಲ್ಲಿ ಅವರಿಗೆ ತಿಂಗಳಿಗೆ 5,000 ರೂಪಾಯಿ ತಿಂಗಳಿಗೆ 30,000 ರೂಪಾಯಿ ದುಡ್ಡು ಬರುತ್ತಂತೆ 80ರ ದಶಕದಲ್ಲಿ. ನನಗೆ ಕೋಟಿ ಮಾಡಬೇಕು, 30,000 ರೂಪಾಯಿ ಇದ್ದರೆ ಕೋಟಿ ಮಾಡಲಿಕ್ಕೆ ತುಂಬ ವರ್ಷ ಬೇಕು ಅಂತೇಳಿ ಅದನ್ನು ಮತ್ತೊಬ್ಬನಿಗೆ ಯಾರಿಗೂ ಕೊಟ್ಟು ಹೋಗ್ಬಿಡ್ತಾರೆ ಅಂಥ ಮನುಷ್ಯ. ಆಮೇಲೆ ಕಾಂಟ್ರಾಕ್ಟರ್ ಆಗ್ತಾರೆ, ಕಾಂಟ್ರಾಕ್ಟ್ ಕೆಲಸ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ 80ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಮಲ್ಲೇಶ್ವರಂನಿಂದ ಅನಂತನಾಗ್ ಗೆದ್ದಿರ್ತಾರೆ. ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟಿರ್ತಾರೆ ರಾಮಕೃಷ್ಣ ಹೆಗಡೆ. ಅನಂತನಾಗ್ ಮತ್ತು ಮುನಿರತ್ನ ಭಯಂಕರ ಫ್ರೆಂಡ್ ಆಗ್ತಾರೆ. ಮುನಿರತ್ನ ಅವರಿಗೆ ಕಾಂಟ್ರಾಕ್ಟರ್ ಕೆಲಸ ಕೊಡಿಸಿದ್ದೆ, ಆಮೇಲೆ ಮುನಿರತ್ನ ದೊಡ್ಡ ದುಡ್ಡು ನೋಡಿದ್ದೆ ಅನಂತನಾಗ್ ಟೈಮಲ್ಲಿ. ಮಲ್ಲೇಶ್ವರಂ ಶಾಸಕರಾಗಿದ್ದರು ನಟ ಅನಂತನಾಗ್. ರಾಮಕೃಷ್ಣ ಹೆಗಡೆ ಸಂಪುಟದಲ್ಲಿ ನಗರಾಭಿವೃದ್ಧಿ ಸಚಿವರು, ಓನ್ಲಿ ಬೆಂಗಳೂರಿಗೇನೋ ನಗರಾಭಿವೃದ್ಧಿ ಸಚಿವರು, ಗೊತ್ತಾಯ್ತಲ್ಲ. ಈಗ ಅದಕ್ಕಾಗಿ ಈಗ ಯಾರಿರೋದು ಹೇಳಿ ನಗರಾಭಿವೃದ್ಧಿ ಸಚಿವರು? ನಮ್ಮ DK ಶಿವಕುಮಾರ್. ಭಯಂಕರ ದುಡ್ಡಿದೆ ಅದರಲ್ಲಿ. ಕಾಂಟ್ರಾಕ್ಟರ್ ಮುನಿರತ್ನಗೆ ಬಲವಾಗಿದ್ದರು ಅನಂತನಾಗ್, ಬಲಗೈ. ಕಾಲಾನಂತರದಲ್ಲಿ BK ಹರಿಪ್ರಸಾದ್ ಇವರ ಗುರು ಆಗ್ತಾರೆ. BK ಹರಿಪ್ರಸಾದ್ ಗಡಿಯಲ್ಲಿ ಪಳಗ್ತಾರೆ. ದೆಹಲಿ ಕಾಂಗ್ರೆಸ್ ನಾಯಕರಿಗೆ ಆಪ್ತರಾಗಿದ್ದರು BK ಹರಿಪ್ರಸಾದ್, ಈಗಿದ್ದಾರಲ್ಲ ಅವರೇ. ಆಮೇಲೆ BK ಹರಿಪ್ರಸಾದ್ ತಮ್ಮ ಹುಡುಗ ಕಾರ್ಪೊರೇಟರ್ ಆಗಬೇಕು ಅಂತ ಆಸೆ ಪಡ್ತಾರೆ. 2010ರಲ್ಲಿ ಯಶವಂತಪುರ ಕಾರ್ಪೊರೇಟರ್ ಆಗ್ತಾರೆ ಮುನಿರತ್ನ. ಕಾರ್ಪೊರೇಷನ್ ಮುಂದೆ ಭಯಂಕರ ಕಾಂಟ್ರಾಕ್ಟ್ಗಾಗಿ ಕ್ಯೂ ನಿಲ್ತಾ ಇದ್ರು. ಕಾಂಟ್ರಾಕ್ಟ್ ಇವರಿಗೆ ಸಿಗಬೇಕು. ಕಾರ್ಪೊರೇಷನ್ಗೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಮುನಿರತ್ನ. 2013ರಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಗೆದ್ದು ಶಾಸಕರಾಗ್ತಾರೆ. ತಾಯಿ ಚಂಗಮ್ಮ ತೋಟಗಾರಿಕೆ ಇಲಾಖೆ, ಇವರು ಸಚಿವರಾಗ್ತಾರಲ್ವಾ, ತೋಟಗಾರಿಕೆ ಇಲಾಖೆ ಸಚಿವರಾಗ್ತಾರೆ. ಇಲ್ಲೊಂದು ನೋಡಿ, ಅಮಿತಾಬ್ ಬಚ್ಚನ್ ದಿವಾರ ಸಿನಿಮಾದ ಥರ ಇವರ ಅಮ್ಮ ಚಂಗಮ್ಮ ಒಂದು ಬಿಲ್ಡಿಂಗ್ಗೆ ಪೇಂಟ್ ಮಾಡಿರ್ತಾರೆ. ಅದು ಈಗ ತೋಟಗಾರಿಕೆ ಇಲಾಖೆ ಬಿಲ್ಡಿಂಗು. ಇವರು ಮಂತ್ರಿಯಾಗಿ ಫಸ್ಟ್ ಎಂಟ್ರಿ ಕೊಡೋದೇ ಆ ಬಿಲ್ಡಿಂಗಿಗೆ, ತನ್ನ ಅಮ್ಮ ಪೇಂಟ್ ಮಾಡಿದಂಥ ಬಿಲ್ಡಿಂಗು ಅಂತೇಳಿ. ದಿವಾರ್ ಸಿನಿಮಾದಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಅಮಿತಾಬ್ ಬಚ್ಚನ್ ಖರೀದಿ ಮಾಡ್ತಾರೆ ಗೊತ್ತಾ? ಇದರ ಬೆಲೆ ಎಷ್ಟು ಅಂತ ಹೇಳಿದಾಗ ಖರೀದಿ ಮಾಡ್ತಾರೆ. ಯಾಕಪ್ಪ ಇಷ್ಟು ಬೆಲೆ ಕೊಡ್ತಾ ಇದೆ ಅಂತಂದಾಗ, ಇಲ್ಲ ನನ್ನ ಅಮ್ಮ ಇಟ್ಟಿಗೆ ಹೊತ್ತಿದ್ಲು ಇದಕ್ಕೆ ಅಂತೇಳಿ. ಸೊ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಆ್ಯಂಡ್ 2018ರಲ್ಲಿ ಗೆದ್ದು ರಾಜೀನಾಮೆ ಕೊಟ್ಟು BJPಗೆ ಬಂದು ಸಚಿವರಾಗಿದ್ದು ನಿಮ್ಗೆ ಗೊತ್ತಿದೆ. ಇನ್ನು ಮುನಿರತ್ನ ಆ್ಯಂಡ್ ಸಿನಿಮಾ, ಕಾಂಟ್ರಾಕ್ಟರ್ ಆಗಿದ್ದ ಕಾಲದಲ್ಲೇ ಸಿನಿಮಾ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ. ಆಂಟಿ ಪ್ರೀತ್ಸೆ ಸಿನಿಮಾ ನಿರ್ಮಾಣ ಮಾಡ್ತಾರೆ ಮುನಿರತ್ನ. ಇದು ಭಾಳ ಸೂಪರ್ ಹಿಟ್ ಆಗುತ್ತೆ ಎಲ್ಲ ಭಾಷೆಯಲ್ಲಿ. ಅನಂತನಾಗ್, ಖುಷ್ಬು, ರಾಮ್ಕುಮಾರ್ ಇದರಲ್ಲಿ ಮುಖ್ಯ ತಾರಾಗಣದಲ್ಲಿದ್ದರು. 2001ರಲ್ಲಿ ತೆರೆ ಕಂಡಿದ್ದ ಸಿನಿಮಾ ಭರ್ಜರಿ ಹಿಟ್ ಆಗುತ್ತೆ. 2003ರಲ್ಲಿ ಉಪೇಂದ್ರ ಜೊತೆ ರಕ್ತ ಕಣ್ಣೀರು ಸಿನಿಮಾ ಮಾಡ್ತಾರೆ. ರಕ್ತ ಕಣ್ಣೀರು. ಆ ನಂತರ ಅನಾಥರು ಸಿನಿಮಾ ಮಾಡ್ತಾರೆ. ಅವ್ರ ಜೊತೆ ಎಲ್ಲ ಪಿಕ್ಚರು ಉಪೇಂದ್ರ ಮತ್ತು ಇವರ ಕಾಂಬಿನೇಷನ್ ಭಯಂಕರ ಹಿಟ್ಟು. ಅನಾಥರು ಹಿಟ್ಟಾಗೋ ಮೂಲಕ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತಾರೆ. ಆ ನಂತರ ಕಠಾರಿ ವೀರ ಸುರಸುಂದರಾಗಿ ಸಿನಿಮಾ ಮಾಡಿ ಗೆಲ್ತಾರೆ. ಇದಕ್ಕೆ ಪ್ರಚಾರ ಹೆಂಗೆ ಮಾಡ್ತಾರೆ ಗೊತ್ತಾ? ಸಾಧಾರಣವಾಗಿ ಸಿನಿಮಾ ಪ್ರಚಾರಕ್ಕೆ ದುಡ್ಡು ಕೊಡಬೇಕಾಗುತ್ತೆ, ಟಿ ವಿಗಳೆಲ್ಲ, ಪೇಪರ್ಗಳಲ್ಲಿ ಎಲ್ಲರೂ ಕೂಡ. ಇವ್ರೇನು ಮಾಡ್ತಾರೆ, ಈ K. ಮಂಜು ಜೊತೆ ಸುಮ್ಮನೆ ಜಗಳ ಆಡೋದು.
ಜಗಳ ಆಡಿದಾಗ ಟಿ ವಿ ಅವರು ಬಂದು ಕೂರಿಸ್ತಾರಲ್ವಾ, ಒಂದೊಂದು ಗಂಟೆ 2-2 ಗಂಟೆ ಇದರ ಬಗ್ಗೆನೇ ಮಾತಾಡೋದು. ಇವ್ರದ್ದೊಂದು ಪಿಕ್ಚರ್ ಇತ್ತು, ಅವ್ರದ್ದು ಇನ್ನೊಂದು ಯಾವುದೋ ಪಿಕ್ಚರ್ ಇತ್ತು, ಇಬ್ಬರು ಪಿಕ್ಚರ್ ರಿಲೀಸ್ ಫ್ರೀ ಆಗೋಗ್ಬಿಡ್ತು. ಹಂಗೆಲ್ಲ ತಲೆ ಓಡಿಸ್ತಾರೆ. ಓಕೆ, ಇನ್ನು ನಿರೀಕ್ಷೆಯಂತೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಬಂಧನ ರಾಜಕೀಯ ಆಯಾಮ ಪಡೆದುಕೊಂಡಿದೆ. FSL ವರದಿ ಬಂದ ನಂತರ ಕ್ರಮ ತೆಗೆದುಕೊಂಡಿದ್ದರೆ ನಮ್ಮದೇನು ತಕರಾರು ಇರ್ತಾ ಇರಲಿಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಆದರೆ ಬೆಂಗಳೂರಿನ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ DK ಸುರೇಶ್